ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು 2019 ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಮರ್ದಾನಿ 2 ಸ್ಟೋರಿನ ನೋಡೋಣ. ಈ ಮೂವಿನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಇನ್ನು ಈ ಮೂವಿಯ IMDb ರೇಟಿಂಗ್ 7.3 ಇದೆ. ಕಥೆಯ ಆರಂಭದಲ್ಲಿ ಕೋಟಾ ಸಿಟಿಯ ಒಂದು ಎಕ್ಸಿಬಿಷನ್ ನ ತೋರಿಸ್ತಾರೆ. ಇಲ್ಲಿ ಸನ್ನಿ ಅನ್ನೋ ಹುಡುಗ ಮಾಸ್ಕ್ ಹಾಕೊಂಡು ತಿರುಗ್ತಿರ್ತಾನೆ. ಈತ ಮಾಸ್ಕ್ ತೆಗೆದು ಕ್ಯಾಮೆರಾ ಕಡೆ ನೋಡಿ ಆಡಿಯನ್ಸ್ ಜೊತೆ ಮಾತಾಡ್ತಾನೆ. ಸನ್ನಿ ಆಡಿಯನ್ಸ್ ಗೆ, ನಾವು ತುಂಬಾ ಹಸಿವೆಯಿಂದ ಇದ್ದಾಗ ಫುಲ್ ಡೇ ಸರಿ ಹೋಗುವಷ್ಟು ಊಟ ಮಾಡೋಣ ಅನ್ಕೋತೀವಿ. ಆದ್ರೆ ನಾವು ಎಷ್ಟೇ ಹೊಟ್ಟೆ ತುಂಬಾ ಊಟ ಮಾಡಿದರೂ ಮತ್ತೆ ನಮಗೆ ಹಸಿವಾಗುತ್ತೆ. ಅದೇ ರೀತಿ ನನಗೂ ಕೂಡ ಒಬ್ಬ ಹುಡುಗಿಯಿಂದ ಸಾಕಾಗಲ್ಲ. ನಾನು ಎಷ್ಟೇ ಹುಡುಗಿಯರನ್ನ ನೋಡಿದ್ರು ಮತ್ತೆ ಹುಡುಗಿ ಬೇಕು ಅನಿಸುತ್ತೆ. ಆದ್ರೆ ನಾನು ಯಾವುದೋ ಹುಡುಗಿನ ಇಷ್ಟಪಡಲ್ಲ. ಇದರಲ್ಲಿ ನನಗೆ ಪರ್ಟಿಕ್ಯುಲರ್ ಚಾಯ್ಸ್ ಇದೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಲಲಿತಾ ಅನ್ನೋ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಸನ್ನಿ, ನನಗೆ ಇಂಥ ಹುಡುಗಿಯರಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಆಮೇಲೆ ಅವನು ಲಲಿತಾ ಬಾಯ್ ಫ್ರೆಂಡ್ ಗೆ ಡಿಕ್ಕಿ ಹೊಡೆದು ಅವನ ಮೊಬೈಲ್ ತಗೋತಾನೆ. ಆಮೇಲೆ ತನ್ನ ಲುಕ್ ಚೇಂಜ್ ಮಾಡಿ ಲಲಿತಾಗೆ ಕಾಲ್ ಮಾಡ್ತಾನೆ. ಮತ್ತು ನಿಮ್ಮ ಬಾಯ್ ಫ್ರೆಂಡ್ ಆಕ್ಸಿಡೆಂಟ್ ಆಗಿದೆ, ಅವನ ಮೊಬೈಲ್ ನನ್ನ ಹತ್ರ ಇದೆ, ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ ಬಂದು ಮೊಬೈಲ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಲಲಿತಾ ತಾನು ಇದ್ದ ಜಾಗದ ಅಡ್ರೆಸ್ ಹೇಳ್ತಾಳೆ. ಈಗ ಇಲ್ಲಿ ಸನ್ನಿ ಬರ್ತಾನೆ. ಈತ ಲಲಿತಾಗೆ ಮೊಬೈಲ್ ಕೊಡ್ತಾನೆ. ಮೊಬೈಲ್ ನೋಡಿ ಲಲಿತಾ ಸನ್ನಿನ ನಂಬ್ತಾಳೆ. ಆಗ ಸನ್ನಿ, ನಿನ್ನ ಬಾಯ್ ಫ್ರೆಂಡ್ ನ ಇಲ್ಲೇ ಒಂದು ಪಕ್ಕದ ಹಾಸ್ಪಿಟಲ್ ನಲ್ಲಿ ಜಾಯ್ನ್ ಮಾಡಿದ್ದಾರೆ, ನಿಮಗೆ ಒಪ್ಪಿಗೆ ಇದ್ದರೆ ನಾನು ನಿಮ್ಮನ್ನ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಯಾವುದೇ ಆಟೋ ಆಗಲಿ ಬಸ್ ಆಗಲಿ ಏನೂ ಇರೋದಿಲ್ಲ. ಅದಕ್ಕೆ ಲಲಿತಾ ಸರಿ ಅಂತ ಸನ್ನಿ ಕಾರ್ ಏರ್ತಾಳೆ. ಲಲಿತಾ ಕಾರ್ ಏರಿದಾಗ ಸನ್ನಿ ಆಕೆಗೆ ಹೊಡೆದು ಮೂರ್ಛೆ ಹೋಗುವಂತೆ ಮಾಡ್ತಾನೆ. ಆಮೇಲೆ ಒಂದು ಹಾಳು ಬಿದ್ದ ಬಂಗಲೆಗೆ ಕರ್ಕೊಂಡು ಹೋಗಿ ಲಲಿತನ ಬಲಾತ್ಕಾರ ಮಾಡಿ ಕೊಂದ್ಬಿಡ್ತಾನೆ. ಈಗ ಮಾರನೇ ದಿನ ಪೊಲೀಸರಿಗೆ ಲಲಿತಾ ಮರ್ಡರ್ ಬಗ್ಗೆ ಗೊತ್ತಾಗುತ್ತೆ. ಆಗ ಇಲ್ಲಿ SP ಶಿವಾನಿ ಶಿವಾಜಿ ರಾಯ್ನ ತೋರಿಸ್ತಾರೆ. ಈಕೆ ಮರ್ಡರ್ ನಡೆದ ಸ್ಪಾಟ್ ಗೆ ಬರ್ತಾಳೆ. ಲಲಿತಾ ಬಾಡಿಯಲ್ಲಿ ಒಂದು ಬಾವಿಯಲ್ಲಿ ಸಿಗುತ್ತೆ. ಕಿಲ್ಲರ್ ಈಕೆನ ತುಂಬಾ ಬ್ರೂಟಲ್ ಆಗಿ ಮರ್ಡರ್ ಮಾಡಿರ್ತಾನೆ. ಶಿವಾನಿ ಲಲಿತಾ ಬಾಡಿ ನೋಡಿ ಕಿಲ್ಲರ್ ಲೆಫ್ಟಿ ಆಗಿದ್ದಾನೆ, ಅವನ ಹೈಟ್ ಕೂಡ ಜಾಸ್ತಿ ಇಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಬ್ರಿಜ್ ಶಿಕಾವತ್ ಅನ್ನೋ ಪೊಲೀಸ್ ಆಫೀಸರ್ ಇರ್ತಾನೆ. ಈತ ಶಿವಾನಿ ಹೇಳಿದ್ದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಏಕೆಂದ್ರೆ ಅವನಿಗೆ ತಾನು ಒಂದು ಹೆಣ್ಣಿನ ಕೆಳಗೆ ಕೆಲಸ ಮಾಡೋದು ಇಷ್ಟ ಇರಲ್ಲ. ಈಗ ಶಿವಾನಿ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾಳೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಡಾಕ್ಟರ್ ಶಿವಾನಿಗೆ, ಹುಡುಗಿಯನ್ನ ಕೊಲ್ಲ ಮುಂಚೆ ತುಂಬಾ ಟಾರ್ಚರ್ ಮಾಡಲಾಗಿದೆ, ಆಕೆನ ಕಿಲ್ಲರ್ ಮೊದಲು ತುಂಬಾ ಹೊಡೆದಿದ್ದಾನೆ, ಇನ್ನು ಲಲಿತಾ ಬಾಡಿ ಮೇಲೆ ಕಿಲ್ಲರ್ ಹಲ್ಲಿನ ಗುರುತು ಕೂಡ ಇದೆ ಅಂತ ಹೇಳ್ತಾಳೆ. ಈಗ ಶಿವಾನಿ ಲಲಿತಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹತ್ರ ಎನ್ಕ್ವೈರಿ ಮಾಡ್ತಾಳೆ. ಆಗ ಅವರು ಲಲಿತಾ ತುಂಬಾ ಧೈರ್ಯವಂತೆ ಆಗಿದ್ಲು ಅಂತ ಹೇಳ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಂಡಿತ್ ಎಂಬ ವ್ಯಕ್ತಿ ಕಡೆ ಬರುತ್ತೆ. ಈತ ಸನ್ನಿನ ತನ್ನ ಹತ್ರ ಕರೀತಾನೆ. ಏಕೆಂದ್ರೆ ಸನ್ನಿ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರ್ತಾನೆ. ಪಂಡಿತ್ ಸನ್ನಿಗೆ ಕಮಲ್ ಪರಿಹಾರ್ ಎಂಬ ವ್ಯಕ್ತಿಯ ಫೋಟೋ ಕೊಟ್ಟು, ಈತ ಒಬ್ಬ ರಿಪೋರ್ಟರ್, ಈತನನ್ನ ಮುಗಿಸ್ಬೇಕು ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಟಿವಿಯಲ್ಲಿ ನ್ಯೂಸ್ ನಡೀತಿರುತ್ತೆ. ಆಗ ಅದರಲ್ಲಿ ಶಿವಾನಿ ಇಂಟರ್ವ್ಯೂ ಕೊಡ್ತಿರ್ತಾಳೆ. ಸನ್ನಿ ಕೂಡ ಇಂಟರ್ವ್ಯೂ ನೋಡ್ತಾನೆ. ಶಿವಾನಿ ರಿಪೋರ್ಟರ್ಗೆ, ಕಿಲ್ಲರ್ನ ಆದಷ್ಟು ಬೇಗ ಹಿಡಿತೀನಿ, ಅವನ ಕಾಲರ್ ಹಿಡಿದು ಅವನನ್ನ ಸ್ಟೇಷನ್ಗೆ ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸನ್ನಿಗೆ ಈಗೋ ಹರ್ಟ್ ಆಗುತ್ತೆ. ಅವನು ಮಾರನೇ ದಿನ ಶಿವಾನಿಗೆ ಒಂದು ಬೊಕ್ಕೆ ಕಳಿಸ್ತಾನೆ ಮತ್ತು ಅದರಲ್ಲಿ ಒಂದು ನೋಟ್ ಇರುತ್ತೆ. ನೋಟಲ್ಲಿ ತನ್ನ ಕಾಲರ್ ನಿಮ್ಮ ಕೈಯಲ್ಲಿ ಅಂತ ಬರೆದಿರುತ್ತೆ. ಇದನ್ನ ನೋಡಿ ಶಿವಾನಿಗೆ ಇದು ಕಿಲ್ಲರ್ ಕಳಿಸಿದ್ದಾನೆ ಅಂತ ಅರ್ಥವಾಗುತ್ತೆ. ಆಕೆ ಇಮಿಡಿಯೇಟ್ಲಿ ಹೊರಗೆ ಬಂದು ನೋಡ್ತಾಳೆ. ಆದ್ರೆ ಅಲ್ಲಿ ಆಕೆಗೆ ಯಾರು ಕಾಣಲ್ಲ. ಈ ಕಡೆ ಸನ್ನಿನ ತೋರಿಸ್ತಾರೆ. ಈತ ದೂರದಲ್ಲಿ ಕೂತು ಶಿವಾನಿನ ನೋಡ್ತಿರ್ತಾನೆ. ಈತನಿಗೆ ಶಿವಾನಿ ಇಷ್ಟ ಆಗ್ತಿರಲ್ಲ. ಏಕೆಂದ್ರೆ ಸನ್ನಿ ಓಲ್ಡ್ ಮೈಂಡ್ ಸೆಟ್ ನ ವ್ಯಕ್ತಿ ಆಗಿರ್ತಾನೆ. ಸನ್ನಿಗೆ ಯಾರಾದ್ರೂ ಹುಡುಗಿ ಹುಡುಗರಿಗಿಂತ ಮುಂದೆ ಇದ್ರೆ ಇಷ್ಟ ಆಗ್ತಿರಲ್ಲ. ಆತ ಹುಡುಗಿಯರು ಹುಡುಗಿಯರ ತರ ಇರಬೇಕು, ಇದು ಗಂಡು ಮಕ್ಕಳ ಸಮಾಜ, ಇಲ್ಲಿ ಹುಡುಗಿಯರು ಹುಡುಗರಿಗೆ ತಗ್ಗಿ ಬಗ್ಗಿ ಇರಬೇಕು. ಅದಕ್ಕೆ ಶಿವಾನಿಗೆ ಬುದ್ಧಿ ಕಲಿಸ್ಬೇಕು ಅನ್ಕೋತಾನೆ. ಆಮೇಲೆ ಅವನು ಶಿವಾನಿ ಮನೆಯಲ್ಲಿ ಇಲ್ಲದ ಟೈಮ್ ನೋಡಿ ಆಕೆ ಮನೆಗೆ ಬರ್ತಾನೆ. ಇಲ್ಲಿ ಶಿವಾನಿ ಬಟ್ಟೆ ಸಾಮಾನುಗಳನ್ನ ಅಸ್ತವ್ಯಸ್ತ ಮಾಡಿ ಹೋಗಿರ್ತಾನೆ. ಶಿವಾನಿ ಬಂದಾಗ ತನ್ನ ಮನೆಯಲ್ಲಿ ಯಾರೋ ಬಂದಿದ್ರು ಅಂತ ಅರ್ಥ ಮಾಡ್ಕೋತಾಳೆ. ಏಕೆಂದ್ರೆ ಎಲ್ಲ ಸಾಮಾನು ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಮತ್ತು ಶಿವಾನಿಯ ಒಂದು ಸಾರಿ ಹಾಗೂ ಸ್ಯಾಂಡಲ್ ಮಿಸ್ ಆಗಿರುತ್ತೆ. ಶಿವಾನಿಗೆ ಇದು ಕಿಲ್ಲರ್ ಕೆಲಸ ಅಂತ ಗೊತ್ತಾಗುತ್ತೆ. ಈಗ ಸನಿ ಒಂದು ಕಡೆ ಚಾಯ್ ಕುಡಿತಿರ್ತಾನೆ. ಆಗ ಚಾಯ್ ಮಾರ್ತಿದ್ದ ಹುಡುಗನಿಗೆ, ನನಗೆ ಒಂದು ಹೆಲ್ಪ್ ಬೇಕು, ಅದಕ್ಕೆ ಬದಲಾಗಿ ನಿನಗೆ 50,000 ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಸನಿ ಒಂದು ಪಿಂಕ್ ಕಲರ್ ಸಾರಿ ಹಾಕೊಂಡು ಹುಡುಗಿ ತರ ಮೇಕಪ್ ಮಾಡ್ಕೋತಾನೆ ಮತ್ತು ಕಮಲ್ ಮನೆ ಮುಂದೆ ಹೋಗಿ ಮೂರ್ಛೆ ಹೋಗುವಂತೆ ಡ್ರಾಮಾ ಮಾಡ್ತಾನೆ. ಆಗ ಕಮಲ್ ಸನಿಗೆ ಹೆಲ್ಪ್ ಮಾಡ್ಬೇಕಂತ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕಮಲ್ ಮನೆ ಒಳಗೆ ಬಂದಾಗ ಸನಿ ಎದ್ದು ಕಮಲ್ನ ಕಟ್ಟಿ ಹಾಕ್ತಾನೆ. ಇಲ್ಲಿ ಕಮಲ್ ಮನೆಯಲ್ಲಿ ಯಾರು ಇರಲ್ಲ. ಇನ್ನೊಂದು ಕಡೆ ಚಾಯ್ ಮಾರುವ ಹುಡುಗ ಕಮಲ್ ಹೆಂಡತಿ ಹತ್ರ ಹೋಗಿ, ಕಮಲ್ ನಿಮ್ಮನ್ನ ಕರೆದಿದ್ದಾನೆ ಅಂತ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಈಗ ಸನಿ ಕಮಲ್ ಕೈಯಲ್ಲಿ ಮೊಬೈಲ್ ಇಟ್ಟು ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ತಾನೆ. ಅದರಲ್ಲಿ ಕಮಲ್, ನನ್ನ ಹೆಂಡತಿ ಅಫೇರ್ ಒಬ್ಬ ಹುಡುಗನ ಜೊತೆ ನಡೀತಾ ಇದೆ, ಅದು ನನಗೆ ಗೊತ್ತಾಗಿ ನಾನು ನನ್ನ ಹೆಂಡತಿ ಮತ್ತು ಆಕೆ ಬಾಯ್ ಫ್ರೆಂಡ್ ನ ಕೊಂದು ಸೂಸೈಡ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಸನ್ನಿ ಕಮಲ್ನ ಸಾಯಿಸ್ಬಿಡ್ತಾನೆ ಮತ್ತು ಅವನ ಸೀಲಿಂಗ್ ಫ್ಯಾನ್ ಗೆ ನೇತಾಕ್ತಾನೆ. ಈಗ ಶಿವಾನಿಗೆ ಕಮಲ್ ಸೂಸೈಡ್ ಬಗ್ಗೆ ಗೊತ್ತಾದಾಗ ಆಕೆ ಸ್ಪಾಟ್ ಗೆ ಬರ್ತಾಳೆ. ಇಲ್ಲಿ ಶಿವಾನಿ ಕಮಲ್ ನೇಣಾಕೊಂಡಿದ್ದ ಸೀರೆ ನೋಡಿ, ಇದು ನನ್ನ ಮನೆಯಿಂದ ಮಿಸ್ ಆದ ಅದೇ ಸೀರೆ, ಅಂದ್ರೆ ಕಮಲ್ ಸೂಸೈಡ್ ಮಾಡ್ಕೊಂಡಿಲ್ಲ, ಯಾರು ಇವನನ್ನ ಕೊಂದಿದ್ದಾರೆ ಅಂತ ಹೇಳ್ತಾಳೆ. ಈಗ ಶಿವಾನಿ ಒಂದು ಮೀಟಿಂಗ್ ಕರೀತಾಳೆ ಮತ್ತು ತನ್ನ ಟೀಮ್ಗೆ ಲಲಿತಾ ಮತ್ತು ಕಮಲ್ ಕಿಲ್ಲರ್ ಒಬ್ಬರೇ, ಅವನು ತುಂಬಾ ಶಾರ್ಪ್ ಆಗಿದ್ದಾನೆ ಅಂತ ಹೇಳ್ತಾಳೆ.
ಆಗ ಅಲ್ಲಿ ಸನ್ನಿ ಬರ್ತಾನೆ. ಸನ್ನಿ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದ ಟೀ ಶಾಪ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಇಲ್ಲಿ ಸನ್ನಿ ಮೂಕನ ತರ ನಾಟಕ ಮಾಡ್ತಿರ್ತಾನೆ. ಈಗ ಶಿವಾನಿ ಅಲ್ಲಿಂದ ಕಮಲ್ ಹೆಂಡತಿ ಮತ್ತು ಚಾಯ್ ವಾಲನ ಕೊಂದ ಜಾಗಕ್ಕೆ ಬರ್ತಾಳೆ. ಅಂದರೆ ಸನ್ನಿ ತನಗೆ ಹೆಲ್ಪ್ ಮಾಡಿದ್ದ ಟೀ ಮಾರುವ ಹುಡುಗನನ್ನ ಕೊಂದಿರ್ತಾನೆ. ಏಕೆಂದ್ರೆ ಅವನಿಗೆ ಕಮಲೇ ತನ್ನ ಹೆಂಡತಿ ಮತ್ತು ಲವರ್ನ ಕೊಂದಿದ್ದು ಅಂತ ಹೇಳೋಕೆ ಆಧಾರ ಬೇಕಾಗಿರುತ್ತೆ. ಇಲ್ಲಿ ಆತ ಅವರನ್ನ ಬಾಂಬ್ ಇಟ್ಟು ಕೊಂದಿರ್ತಾನೆ. ಇಲ್ಲಿ ಇದ್ದ ಸುತ್ತಮುತ್ತಲಿನ ಜನರನ್ನ ಶಿವಾನಿ ಎನ್ಕ್ವೈರಿ ಮಾಡ್ತಾಳೆ. ಆದ್ರೆ ಆಕೆಗೆ ಏನೂ ಕ್ಲೂ ಸಿಗಲ್ಲ. ಶಿವಾನಿ ಅಲ್ಲಿಂದ ಹೋಗ್ತಿದ್ದಾಗ ಒಬ್ಬ ಹುಡುಗ ಬರ್ತಾನೆ. ಈತ ಶಿವಾನಿಗೆ ಒಂದು ಅಸ್ತಮಾ ಪಂಪ್ ಕೊಡ್ತಾನೆ. ಇದು ಕಿಲ್ಲರ್ದಾಗಿರುತ್ತೆ. ಅಂದರೆ ಸನ್ನಿಗೆ ಉಸಿರಾಟದ ಪ್ರಾಬ್ಲಮ್ ಇರುತ್ತೆ. ಈಗ ಶಿವಾನಿ ಆ ಹುಡುಗನನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾಳೆ ಮತ್ತು ಆ ಕಿಲ್ಲರ್ ಬಗ್ಗೆ ಹೇಳು, ನಮ್ಮವರು ಅವನನ್ನ ಡ್ರಾ ಮಾಡ್ತಾರೆ ಅಂತ ಹೇಳ್ತಾಳೆ. ಇದು ಸನ್ನಿಗೆ ಗೊತ್ತಾಗುತ್ತೆ. ಅವನು ಆ ಹುಡುಗ ಕುಡಿದ ಹಾಲಿನಲ್ಲಿ ಬೇದಿ ಮಾತ್ರೆ ಹಾಕ್ತಾನೆ. ಹುಡುಗ ಹಾಲು ಕುಡಿದಾಗ ಅವನ ಹೊಟ್ಟೆ ಕೆಡುತ್ತೆ. ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಹುಡುಗ ವಾಶ್ರೂಮ್ಗೆ ಬಂದಾಗ ಅಲ್ಲಿ ಸನ್ನಿ ಮೊದಲೇ ಇರ್ತಾನೆ. ಈತ ಆ ಹುಡುಗನನ್ನ ಉಸಿರುಗಟ್ಟಿಸಿ ಕೊಂದ್ಬಿಡ್ತಾನೆ ಮತ್ತು ಅವನನ್ನ ಒಂದು ಮೂಟೆಯಲ್ಲಿ ಹಾಕಿ ಕಿಟಕಿಯಿಂದ ಹೊರಗೆ ಬಿಸಾಕ್ತಾನೆ ಮತ್ತು ಹೊರಗೆ ಬಂದು ಅವನನ್ನ ಎತ್ಕೊಂಡು ಹೋಗ್ತಾನೆ. ಈ ಕಡೆ ಪೊಲೀಸರು ತುಂಬಾ ಹೊತ್ತು ವೇಟ್ ಮಾಡಿದರೂ ಹುಡುಗ ಹೊರಗೆ ಬರದಿದ್ದಾಗ ಇವರೇ ಒಳಗೆ ಹೋಗ್ತಾರೆ. ಆದ್ರೆ ಕಿಟಕಿ ಮುರಿದಿರೋದು ಕಾಣುತ್ತೆ. ಹುಡುಗ ಕೂಡ ಸಿಗಲ್ಲ. ಶಿವಾನಿ ತನ್ನ ಟೀಮ್ ಮೇಲೆ ಕೋಪ ಮಾಡ್ತಾಳೆ ಮತ್ತು ಒಂದು ಹುಡುಗನನ್ನ ಸೇಫ್ ಆಗಿ ನೋಡಿಕೊಳ್ಳಕ್ಕೆ ಆಗಲ್ವಾ ಅಂತ ಕೇಳ್ತಾಳೆ. ಈ ಕಡೆ ಸನ್ನಿ ರಾತ್ರಿ ಆದಾಗ ಆ ಹುಡುಗನ ಡೆಡ್ ಬಾಡಿ ಆಕ್ಸಿಡೆಂಟ್ ರೀತಿ ಕಾಣ್ಬೇಕಂತ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಬಿಸಾಕ್ತಾನೆ ಮತ್ತು ಆಮೇಲೆ ಬ್ರಿಜ್ ಶಿಕಾವತ್ಗೆ ಕಾಲ್ ಮಾಡಿ ಶಿವಾನಿ ಹುಡುಕ್ತಿರೋ ಹುಡುಗ ಡೆಡ್ ಬಾಡಿ ರೈಲ್ವೆ ಟ್ರ್ಯಾಕ್ ಹತ್ರ ಬಿದ್ದಿದೆ. ಈ ನ್ಯೂಸ್ ಹೊರಗೆ ಬಂದ್ರೆ ಶಿವಾನಿಗೆ ತುಂಬಾ ಅವಮಾನವಾಗುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ಸನ್ನಿಗೆ ಬ್ರಿಜ್ ಶಿಕಾವತ್ ಮತ್ತು ಶಿವಾನಿಗೆ ಆಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ಬೇಕಂತ ಅವನಿಗೆ ಕಾಲ್ ಮಾಡಿರ್ತಾನೆ. ಈಗ ಸನ್ನಿ ಕಾಲ್ ಕಟ್ ಮಾಡಿದ ಮೇಲೆ ಅವನ ಮುಂದೆ ಒಂದು ಹುಡುಗಿ ಕೂತಿರ್ತಾಳೆ. ಸನ್ನಿ ಆಕೆಗೆ ಗೊತ್ತಿಲ್ಲದೆ ಆಕೆ ಫೋಟೋ ತೆಗೆದಿರ್ತಾನೆ. ಆದ್ರೆ ಇದು ಆ ಹುಡುಗಿ ನೋಟಿಸ್ ಮಾಡ್ತಾಳೆ. ಆಕೆ ಎದ್ದು ಬಂದು ಸನ್ನಿಗೆ ಒಂದು ಏಟು ಹೊಡಿತಾಳೆ ಮತ್ತು ಅವನು ತೆಗೆದ ವಿಡಿಯೋ ಡಿಲೀಟ್ ಮಾಡ್ತಾಳೆ. ಇದರಿಂದ ಸನ್ನಿ ಕೋಪದಲ್ಲಿ ಆಕೆನ ಕೊಲ್ಲಬೇಕು ಅನ್ಕೋತಾನೆ. ಈ ಕಡೆ ಈಗ ಆ ಹುಡುಗ ಸತ್ತೋದ ನ್ಯೂಸ್ ಟಿವಿಯಲ್ಲಿ ಬರುತ್ತೆ. ಮೀಡಿಯಾದವರು ಆ ಹುಡುಗನ ಸಾವಿಗೆ ಶಿವಾನಿನೇ ಕಾರಣ ಅಂತ ಹೇಳ್ತಿರ್ತಾರೆ. ಇದರಿಂದ ಆ ಹುಡುಗ ಮನೆಯವರು ಕೂಡ ಶಿವಾನಿನ ಬ್ಲೇಮ್ ಮಾಡ್ತಾರೆ. ಈಗ ಡಿಪಾರ್ಟ್ಮೆಂಟ್ ನವರ ಮೇಲೆ ಪ್ರೆಷರ್ ಇದ್ದುದರಿಂದ ಇವರು ಆಕೆನ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಿಂದ ಶಿವಾನಿಗೆ ಏನು ಮಾಡೋದಂತ ಅರ್ಥವಾಗಲ್ಲ. ಆದ್ರೆ ಆಕೆ ತನ್ನ ಟೀಮ್ ನ ಕರೀತಾಳೆ ಮತ್ತು ಅವರಿಗೆ ನಾನು ಟ್ರಾನ್ಸ್ಫರ್ ಆಗಲು ಇನ್ನು 2 ದಿನ ಇದೆ, ಆದ್ರೆ ಅಷ್ಟರೊಳಗೆ ನಾವು ಆ ಕಿಲ್ಲರ್ ನ ಹಿಡಿಬೇಕು ಅಂತ ಹೇಳ್ತಾಳೆ. ಆದ್ರೆ ಇವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಅರ್ಥವಾಗ್ತಿರಲ್ಲ. ಆಗ ಶಿವಾನಿ ಕಮಲ್ ಮರ್ಡರ್ ಕಾಂಟ್ರಾಕ್ಟ್ ನ ಯಾರು ಕೊಟ್ಟರು ಅಂತ ಗೊತ್ತಾದ್ರೆ ಕಿಲ್ಲರ್ ನ ಈಸಿಯಾಗಿ ಹಿಡಿಬಹುದು ಅಂತ ಹೇಳ್ತಾಳೆ. ಆಗ ಶಿವಾನಿ ಟೀಮ್ ನ ಒಬ್ಬ ಮೆಂಬರ್ ಬ್ರಿಜ್ ಶಿಕಾವತ್ ಈ ಊರಲ್ಲಿ ತುಂಬಾ ವರ್ಷಗಳಿಂದ ಇದ್ದಾರೆ, ಅವರಿಗೆ ಅಂತ ಕಾಂಟ್ರಾಕ್ಟ್ ನ ಯಾರು ತಗೋತಾರೆ ಅಂತ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಆಗ ಶಿವಾನಿ ಶಿಕಾವತ್ ಹತ್ರ ಕೇಳಿದಾಗ ಆತ ಒಬ್ಬ ವ್ಯಕ್ತಿಯ ಅಡ್ರೆಸ್ ಕೊಡ್ತಾನೆ. ಈತನಿಗೆ ಕಮಲ್ ಕಿಲ್ಲಿಂಗ್ ಕಾಂಟ್ರಾಕ್ಟ್ ನ ಯಾರು ಕೊಟ್ಟಿದ್ರು ಅಂತ ಗೊತ್ತಿರುತ್ತೆ. ಆತ ಕಾಂಟ್ರಾಕ್ಟ್ ಕೊಟ್ಟಿದ್ದು ವಿಪ್ಲವ್ ಬೇನಿವಾಲ್. ಆದ್ರೆ ಯಾವ ಆಧಾರ ಇಲ್ಲದೆ ಅವನನ್ನ ಹಿಡಿಯೋಕೆ ಆಗಲ್ಲ, ಯಾಕಂದ್ರೆ ಅವನು ತುಂಬಾ ಪವರ್ಫುಲ್ ವ್ಯಕ್ತಿ ಅಂತ ಹೇಳ್ತಾನೆ. ಮತ್ತು ಕುವರ್ ಅನ್ನೋ ವ್ಯಕ್ತಿ ಬಗ್ಗೆ ಹೇಳ್ತಾನೆ. ಶಿವಾನಿ ಕುವರ್ನ ಕಿಡ್ನಾಪ್ ಮಾಡಿಸ್ತಾಳೆ. ಇವರು ಕುವರ್ನ ಹೊಡೆದು ಕೇಳಿದಾಗ ಆತ ನಿಜ ಹೇಳ್ತಾನೆ. ಆತ ಕಮಲ್ನ ಕೊಂದಿದ್ದು ಸನ್ನಿ ಮತ್ತು ಅವನಿಗೆ ಡೀಲ್ ಕೊಟ್ಟಿದ್ದು ಪಂಡಿತ್ ಅಂತ ಹೇಳ್ತಾನೆ ಮತ್ತು ಸನ್ನಿ ಇದ್ದ ಲೊಕೇಶನ್ ಕೂಡ ಹೇಳ್ತಾನೆ. ಇವರು ಅಲ್ಲಿಗೆ ಹೋದಾಗ ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಿರುತ್ತೆ. ಇಲ್ಲಿ ಇವರಿಗೆ ಸನ್ನಿ ಸಿಗಲ್ಲ, ಆದ್ರೆ ಅಲ್ಲಿ ಒಂದು ಹುಡುಗಿಯ ಬಾಡಿ ನೇತಾಡ್ತಿರುತ್ತೆ. ಈಕೆ ಸನ್ನಿ ವಿಡಿಯೋ ತೆಗೆದಾಗ ಅವನಿಗೆ ಹೊಡೆದ ಅದೇ ಹುಡುಗಿ ಆಗಿರ್ತಾಳೆ. ಆದ್ರೆ ಈಕೆ ಇನ್ನೂ ಜೀವಂತವಾಗಿರ್ತಾಳೆ. ಆದ್ರೆ ಸನ್ನಿ ಆಕೆನ ತುಂಬಾ ಟಾರ್ಚರ್ ಮಾಡಿರ್ತಾನೆ. ಆಕೆ ಬಾಡಿ ಎಲ್ಲ ಬ್ಲೀಡ್ ಆಗ್ತಿರುತ್ತೆ. ಇನ್ನೊಂದು ಕಡೆ ಸನ್ನಿ ಹೋಗ್ತಿರ್ತಾನೆ. ಈತನಿಗೆ ಶಿವಾನಿಗೆ ತಾನು ಕಿಲ್ಲರ್ ಅಂತ ಗೊತ್ತಾಗಿರೋ ವಿಷಯ ಗೊತ್ತಾಗಿರುತ್ತೆ. ಈತ ಒಂದು ಗೋಡೆಗೆ ತನ್ನ ತಲೆ ಹೊಡ್ಕೋತಾನೆ ಮತ್ತು ಶಿವಾನಿ ಕಾರ್ ಮುಂದೆ ಬಂದು ಬೀಳ್ತಾನೆ. ಶಿವಾನಿಗೆ ಇವನೇ ಸನ್ನಿ ಅಂತ ಗೊತ್ತಿರಲ್ಲ. ಆಕೆ ಈತ ಟೀ ಮಾರುವ ಮೂಕ ಹುಡುಗ ಅಂತ ತಿಳ್ಕೊಂಡು ಅವನನ್ನ ಕಾರಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ದಾರಿಯಲ್ಲಿ ಸನ್ನಿ ತನ್ನ ಒರಿಜಿನಲ್ ರೂಪಕ್ಕೆ ಬರ್ತಾನೆ. ಅವನು ಬೆಲ್ಟ್ ತೆಗೆದು ಶಿವಾನಿನ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಶಿವಾನಿ ಅವನ ಬೆಲ್ಟ್ ಇಟ್ಕೋತಾಳೆ, ಯಾಕಂದ್ರೆ ಆಕೆಗೆ ಈತನ ಮೇಲೆ ಮೊದಲೇ ಡೌಟ್ ಬಂದಿರುತ್ತೆ. ಶಿವಾನಿ ಅವನನ್ನ ಕಾರಲ್ಲಿ ಹಾಕುವಾಗ ಬೆಲ್ಟ್ ನೋಡಿರ್ತಾಳೆ. ಈಗ ಈಕೆ ಸನ್ನಿಗೆ ತುಂಬಾ ಹೊಡಿತಾಳೆ. ಆದ್ರೆ ಸನ್ನಿ ಒಂದು ಚೂಪಾದ ಆಬ್ಜೆಕ್ಟ್ ನಿಂದ ಶಿವಾನಿ ಕಾಲಿಗೆ ಚುಚ್ತಾನೆ. ಈಗ ಶಿವಾನಿಗೆ ಗಾಯವಾಗುತ್ತೆ. ಆದ್ರೂ ಆಕೆ ಬಿಡದೆ ಸನ್ನಿ ಹಿಂದೆ ಬೀಳ್ತಾಳೆ. ಸನ್ನಿ ಅಲ್ಲಿಂದ ನೀರಲ್ಲಿ ಜಂಪ್ ಮಾಡಿ ಓಡೋಗಕ್ಕೆ ಟ್ರೈ ಮಾಡ್ತಾನೆ. ಆದ್ರೂ ಶಿವಾನಿ ಬಿಡದೆ ನೀರಲ್ಲಿ ಜಂಪ್ ಮಾಡ್ತಾಳೆ. ಸನ್ನಿ ಆಕೆ ಕೈಯಿಂದ ಬಿಡಿಸ್ಕೊಂಡು ಓಡೋಗ್ತಾನೆ. ಮಾರನೇ ದಿನ ಶಿವಾನಿ ಟ್ರೀಟ್ಮೆಂಟ್ ತಗೋತಾಳೆ. ಆಗ ಇವರಿಗೆ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ಒಂದು ಬಸ್ ಅಲ್ಲಿ ಸನ್ನಿ ಹುಡುಗಿಯರಿಂದ ಒದೆ ತಿಂತಿರ್ತಾನೆ. ಆಗ ಶಿವಾನಿ ಒಂದು ಪ್ಲಾನ್ ಮಾಡ್ತಾಳೆ ಮತ್ತು ಸನ್ನಿ ವಿಡಿಯೋ ಜೊತೆ ತನ್ನ ಒಂದು ವಿಡಿಯೋ ಹಾಕಿ ಅದನ್ನ ವೈರಲ್ ಮಾಡುವಂತೆ ಹೇಳ್ತಾಳೆ. ಏಕೆಂದ್ರೆ ಎಲ್ಲರಿಗೆ ಸನ್ನಿ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗಿ ಅವನು ಬಚ್ಚಿಟ್ಕೊಳ್ಳೋದು ಕಷ್ಟವಾಗುತ್ತೆ. ಆಗ ನಾವು ಅವನನ್ನ ಈಸಿಯಾಗಿ ಹಿಡಿಬಹುದು ಅನ್ಕೋತಾಳೆ. ಈ ಕಡೆ ವೈರಲ್ ವಿಡಿಯೋ ಸನ್ನಿಗೂ ಸಿಗುತ್ತೆ. ಅವನು ತನ್ನ ಲುಕ್ ಚೇಂಜ್ ಮಾಡ್ತಾನೆ.
ಆಮೇಲೆ ಪಂಡಿತ್ಗೆ ಕಾಲ್ ಮಾಡಿ ಯಾವುದಾದರೂ ಕೆಲಸ ಕೊಡು ಅಂತ ಹೇಳ್ತಾನೆ. ಆದ್ರೆ ಪಂಡಿತ್, ಈಗ ನೀನು ಫೇಮಸ್ ಆಗಿದ್ದೀಯಾ, ನನಗೆ ಕಾಲ್ ಮಾಡಬೇಡ ಅಂತ ಹೇಳ್ತಾನೆ. ಇದರಿಂದ ಸನ್ನಿ ಈಗೋ ಹರ್ಟ್ ಆಗುತ್ತೆ. ಆತ ಪಂಡಿತ್ ಮಗಳನ್ನ ಕಿಡ್ನಾಪ್ ಮಾಡಿ ಆಕೆ ಬಾಡಿ ಮೇಲೆ ಬಾಂಬ್ ಫಿಕ್ಸ್ ಮಾಡ್ತಾನೆ ಮತ್ತು ಪಂಡಿತ್ಗೆ ಕಾಲ್ ಮಾಡಿ ನಿನ್ನ ಮಗಳಿಗೆ ಏನಾಗಬಾರ್ದಂದ್ರೆ ಶಿವಾನಿಗೆ ನನಗೆ ಸಾರಿ ಕೇಳುವಂತೆ ಹೇಳು ಅಂತ ಹೇಳ್ತಾನೆ. ಇದು ಈಗ ಶಿವಾನಿಗೆ ಗೊತ್ತಾದಾಗ ಅವರು ಸಿಸಿಟಿವಿ ಫುಟೇಜ್ ನಿಂದ ಸನ್ನಿ ಲೊಕೇಶನ್ ಹುಡುಕ್ತಾರೆ. ಶಿವಾನಿಗೆ ಲೊಕೇಶನ್ ಸಿಕ್ಕಾಗ ಅವರು ಅಲ್ಲಿಗೆ ಹೋಗಿ ಹುಡುಕ್ತಾರೆ. ಆಗ ಅಲ್ಲಿ ಪಂಡಿತ್ ಬರ್ತಾನೆ. ಆತ ಶಿವಾನಿಗೆ ನೀನು ಸನ್ನಿಗೆ ಸಾರಿ ಕೇಳು, ಅವನು ನನ್ನ ಮಗಳನ್ನ ಬಿಟ್ಬಿಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ಶಿವಾನಿ ಕೇಳಲ್ಲ. ಆಗ ಪಂಡಿತ್ ನಿನಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶಿವಾನಿ ಟೀಮ್ಗೆ ಪಂಡಿತ್ ಮಗಳು ಒಂದು ಟ್ರಕ್ ಅಲ್ಲಿ ಸಿಗ್ತಾಳೆ. ಈಕೆ ಬಾಡಿ ತುಂಬಾ ಬಾಂಬ್ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಶಿವಾನಿ ಅದನ್ನೆಲ್ಲ ತೆಗೆದು ಆ ಹುಡುಗಿನ ಕಾಪಾಡ್ತಾಳೆ. ಆದ್ರೂ ಆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಕಡೆ ಸನ್ನಿ ವಿಪ್ಲವ್ ಬೇನಿವಾಲ್ಗೆ ಕಾಲ್ ಮಾಡ್ತಾನೆ. ಸನ್ನಿ ವಿಪ್ಲವ್ಗೆ ಪಂಡಿತ್ ಇಂದ ಏನೂ ಆಗಲ್ಲ, ನಿಮಗೆ ಬೇಕಾದ ಕೆಲಸ ನಾನೇ ಮಾಡ್ತೀನಿ, ನೀವು ಪಂಡಿತ್ಗೆ ಹೇಳಿದರೂ ಅವನು ನನಗೆ ಹೇಳ್ತಾನೆ ಅಂತ ಹೇಳ್ತಾನೆ. ವಿಪ್ಲವ್ಗೆ ತನ್ನ ಕೆಲಸ ಆಗೋದು ಮುಖ್ಯವಾಗಿರುತ್ತೆ. ಅದಕ್ಕೆ ಅವನು ಸನ್ನಿಗೆ ಡೈರೆಕ್ಟ್ ಆಗಿ ಕೆಲಸ ಕೊಡ್ತಾನೆ. ಇನ್ನೊಂದು ಕಡೆ ಟಿವಿಯಲ್ಲಿ ಅಮಿತ್ ಶರ್ಮಾ ಅನ್ನೋ ಟಿವಿ ರಿಪೋರ್ಟರ್ ಶಿವಾನಿ ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ತಾನೆ ಮತ್ತು ಶಿವಾನಿ ಜಾಗದಲ್ಲಿ ಒಬ್ಬ ಹುಡುಗ ಪೊಲೀಸ್ ಇದ್ರೆ ಆತ ಬೇಗ ಕಿಲ್ಲರ್ನ ಹಿಡ್ಕೊತಿದ್ದ ಅಂತ ಹೇಳ್ತಾನೆ. ಮತ್ತು ಆತ ಶಿವಾನಿ ತನ್ನ ಸ್ಟುಡಿಯೋಗೆ ಬಂದ್ರೆ ಕೆಲವೊಂದು ಕ್ವಶನ್ ಕೇಳ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಶಿವಾನಿ ಕೂಡ ನೋಡ್ತಾಳೆ. ಈಗ ಆಕೆ ಅಮಿತ್ ಶರ್ಮಾ ಕ್ವಶನ್ಗೆ ಉತ್ತರ ಕೊಡಲು ಆತನ ಸ್ಟುಡಿಯೋಗೆ ಹೋಗ್ತಾಳೆ. ಈಗ ಪ್ರೋಗ್ರಾಮ್ ಲೈವ್ ನಡೆಯುತ್ತೆ. ಇಲ್ಲಿ ಅಮಿತ್ ಶರ್ಮಾ ಶಿವಾನಿಗೆ ಕಿಲ್ಲರ್ ನಿಮ್ಮನ್ನ ಇಂಪ್ರೆಸ್ ಮಾಡೋಕೆ ಇದೆಲ್ಲ ಕ್ರೈಮ್ ಮಾಡ್ತಿದ್ದಾನೆ, ನಿಮ್ಮ ಜಾಗದಲ್ಲಿ ಒಬ್ಬ ಮೇಲ್ ಆಫೀಸರ್ ಇದ್ರೆ ಅವನು ಇಷ್ಟೊತ್ತಿಗೆ ಸಿಕ್ಕಾಕೋತಿದ್ದ ಅಂತ ಅನಿಸ್ತಿಲ್ವಾ ಅಂತ ಕೇಳ್ತಾನೆ. ಆಗ ಶಿವಾನಿ ಮಹಿಳೆಯರು ಹೊರಗೆ ಕೆಲಸಕ್ಕೆ ಬಂದ್ರೆ ಆಕೆ ಮೇಲೆ ಪ್ರಶ್ನೆ. ಆಕೆ ಹೊರಗಡೆ ಕೆಲಸ ಮಾಡಿದರೂ ಮನೆಗೆ ಬಂದು ಕೆಲಸ ಮಾಡಬೇಕು, ಇದೆಲ್ಲ ಏನು? ಆಕೆ ಹೊರಗೆ ದುಡಿಯೋಕೆ ಹೋದ್ರೆ ಆಕೆ ಮೇಲೆ ಡೌಟ್ ಪಡ್ತೀರಾ? ಅದೇ ಮೇಲ್ ಎಷ್ಟೇ ಹೊತ್ತು ಹೊರಗೆ ಇದ್ರು ಅವನಿಗೆ ಏನು ಹೇಳಲ್ಲ. ಯಾರೋ ಒಬ್ಬ ಸೈಕೋ ತಲೆಕೆಟ್ಟು ಮರ್ಡರ್ ಮಾಡಿದರೆ ಅದಕ್ಕೆ ನಾನು ಹೇಗೆ ಜವಾಬ್ದಾರಿ ಆಗ್ತೀನಿ? ನನಗೆ ನನ್ನ ಕೆಲಸ ಗೊತ್ತು, ಅದನ್ನ ನಾನು ಕರೆಕ್ಟ್ ಆಗಿ ಮಾಡ್ತೀನಿ. ನನ್ನ ಟ್ರಾನ್ಸ್ಫರ್ಗೆ 24 ಗಂಟೆ ಟೈಮ್ ಇದೆ, ಅಷ್ಟರಲ್ಲಿ ಆ ಕಿಲ್ಲರ್ ಜೈಲಲ್ಲಿ ಇರ್ತಾನೆ ಅಂತ ಹೇಳ್ತಾಳೆ. ಇಲ್ಲಿ ಶಿವಾನಿ ಕಾನ್ಫಿಡೆನ್ಸ್ ಮತ್ತು ಮಾತು ಕೇಳಿ ಅಮಿತ್ ಶರ್ಮಾಗೆ ಮಾತೆ ಬರಲ್ಲ. ಇನ್ನೊಂದು ಕಡೆ ಸನಿ ಶಿವಾನಿಗೆ ಕಾಲ್ ಮಾಡಿ ಈ ಸಾರಿ ನಾನು ನಿನ್ನಂಗೆ ಅಹಂಕಾರ ಇರೋ ಒಬ್ಬ ಮಹಿಳೆನ ಕಿಡ್ನಾಪ್ ಮಾಡ್ತಿದ್ದೀನಿ, ದಮ್ಮಿದ್ರೆ ತಡಿ ಅಂತ ಹೇಳ್ತಾನೆ. ಈಗ ಶಿವಾನಿ ತನ್ನ ಟೀಮ್ ನ ಕರೆದು ಈ ಸಾರಿ ಸನಿ ಈಗೋ ತುಂಬಾ ಹರ್ಟ್ ಆಗಿದೆ, ಅವನು ಯಾರನ್ನ ಕಿಡ್ನಾಪ್ ಮಾಡಲಿದ್ದಾನೆ ಅಂತ ಕಂಡುಹಿಡಿಬೇಕು ಅಂತ ಹೇಳ್ತಾಳೆ. ಆಗ ಅಲ್ಲಿ ಶುಕಾವತ್ ಬಂದು ಆ ಮಹಿಳೆ ಸುನಂದಾ ಚೌಧರಿ ಅಂತ ಹೇಳ್ತಾನೆ. ಏಕೆಂದ್ರೆ ಈ ಸಾರಿ ಪಾರ್ಟಿ ವಿಪ್ಲವ್ ಬೆನವಾಲ್ ನ ಬಿಟ್ಟು ಸುನಂದಾಗೆ MLA ಟಿಕೆಟ್ ಕೊಡ್ತಿರುತ್ತೆ. ಅದಕ್ಕೆ ವಿಪ್ಲವ್ ಸನಿಗೆ ಹೇಳಿ ಸುನಂದನ ಕಿಡ್ನಾಪ್ ಮಾಡಿಸ್ತಾನೆ. ಈ ಕಡೆ ಶಿವಾನಿ ತನ್ನ ಟೀಮ್ ಜೊತೆ ಸುನಂದಾಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಸನಿ ಸುನಂದನ ಆಲ್ರೆಡಿ ಕಿಡ್ನಾಪ್ ಮಾಡಿರ್ತಾನೆ. ಆತ ಸುನಂದಾಗೆ ಬೆಲ್ಟ್ ನಿಂದ ಹೊಡಿತಿರ್ತಾನೆ. ಅಲ್ಲಿ ಇನ್ನೊಂದು ಹುಡುಗಿ ಇರ್ತಾಳೆ. ಈಕೆ ಸನ್ನಿನ ನೋಡಿ ತುಂಬಾ ಭಯ ಪಡ್ತಿರ್ತಾಳೆ. ಈ ಕಡೆ ಶಿವಾನಿ ಮನೆಗೆ ಹೋಗಿ ಸುನಂದ ಮತ್ತು ಸನ್ನಿ ಫೋಟೋ ತೋರಿಸಿ ಎನ್ಕ್ವೈರಿ ಮಾಡ್ತಿರ್ತಾಳೆ. ಇವತ್ತು ದೀಪಾವಳಿ ಇರುತ್ತೆ, ಆದ್ರೆ ಶಿವಾನಿ ಒಂದು ಮನೆ ಮುಂದೆ ಯಾರು ಇಲ್ಲದನ್ನ ಗಮನಿಸ್ತಾಳೆ. ಏಕೆಂದ್ರೆ ಎಲ್ಲರೂ ಮನೆ ಮುಂದೆ ಪಟಾಕಿ ಹೊಡೆದು ಹಬ್ಬ ಮಾಡ್ತಿರ್ತಾರೆ. ಆದ್ರೆ ಈ ಮನೆ ಮುಂದೆ ಯಾರು ಇರಲ್ಲ. ಶಿವಾನಿಗೆ ಡೌಟ್ ಬಂದು ಆ ಮನೆ ಡೋರ್ ನಾಕ್ ಮಾಡ್ತಾಳೆ. ಒಳಗಿಂದ ಒಂದು ಕಪಲ್ ಹೊರಗೆ ಬರ್ತಾರೆ. ಇವರು ಇಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಶಿವಾನಿಗೆ ಅವರ ಬಿಹೇವಿಯರ್ ನೋಡಿ ಡೌಟ್ ಬರುತ್ತೆ. ಆಗ ಆ ಕಪಲ್ ನಿಜ ಹೇಳ್ತಾರೆ. ಆಕ್ಚುಲಿ ಸನಿ ಈ ಕಪಲ್ ಮಗಳನ್ನ ಮೇಲೆ ಕಟ್ಟಿ ಹಾಕಿರ್ತಾನೆ. ಈಗ ಶಿವಾನಿ ಗನ್ ತಗೊಂಡು ಮೇಲೆ ಹೋಗ್ತಾಳೆ. ಆದ್ರೆ ಸನಿ ಹಿಂದೆಯಿಂದ ಬಂದು ಶಿವಾನಿ ತಲೆಗೆ ಹೊಡಿತಾನೆ. ಆಮೇಲೆ ಆಕೆನ ಕಟ್ಟಿ ಹಾಕಿ ಸುನಂದಾಗೆ ಬೆಲ್ಟ್ ತಗೊಂಡು ಹೊಡೆದಿರ್ತಾನೆ. ಆಗ ಶಿವಾನಿ ಇದೇ ರೀತಿ ನಿನ್ನ ತಂದೆ ಕೂಡ ನಿನ್ನ ತಾಯಿನ ಹೊಡಿತಿದ್ದ, ಆಕೆ ಟೆರೆಸ್ ಮೇಲೆ ಹೋಗಿ ಬಚ್ಚಿಟ್ಕೊಂಡ್ಲು. ಆಗ ನಿನ್ನ ತಂದೆ ಕುಡಿತಿದ್ದರಿಂದ ಆತನಿಗೆ ನಿನ್ನ ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ. ಆಗ ನೀನೇ ಆಕೆ ಟೆರೆಸ್ ಮೇಲೆ ಇದ್ದಾಳೆ ಅಂತ ಹೇಳಿದ್ದೆ. ನೀನೇ ನಿನ್ನ ತಂದೆ ಕೈಯಲ್ಲಿ ನಿನ್ನ ತಾಯಿನ ಕೊಲಿಸಿದೆ. ಯಾಕಂದ್ರೆ ಇದೆಲ್ಲ ನಿನ್ನ ತಂದೆಯೇ ನನಗೆ ಹೇಳಿದ್ದು. ನಾನು ಇಲ್ಲಿಗೆ ಬರೋ ಮುಂಚೆ ತಿಹಾರ್ ಜೈಲಲ್ಲಿ ನಿನ್ನ ತಂದೆನ ಮೀಟ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸನಿಗೆ ತನ್ನ ಪಾಸ್ಟ್ ಕೇಳಿ ಅಸ್ತಮ ಅಟ್ಯಾಕ್ ಆಗುತ್ತೆ. ಅವನು ಅಸ್ತಮ ಪಂಪ್ ಯೂಸ್ ಮಾಡ್ತಿದ್ದಾಗ ಶಿವಾನಿ ಸುನಂದ ಮತ್ತು ಆ ಹುಡುಗಿಗೆ ಸನ್ನಿ ಮೇಲೆ ಅಲ್ಲೇ ಇದ್ದ ಪೇಂಟ್ ಒಗೆಯುವಂತೆ ಹೇಳ್ತಾಳೆ. ಇದರಿಂದ ಸನ್ನಿಗೆ ಉಸಿರಾಡಲು ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಈಗ ಶಿವಾನಿ ತನ್ನ ಕಟ್ಟನ್ನ ಬಿಚ್ಕೊಂಡು ಸನ್ನಿಗೆ ಬೆಲ್ಟ್ ಇಂದ ಹೊಡಿತಾಳೆ. ಆಕೆಗೆ ಹೊಡೆದು ಸಾಕಾದಾಗ ಸುನಂದ ಮತ್ತು ಆ ಹುಡುಗಿ ಸನ್ನಿಗೆ ಹೊಡಿತಾರೆ. ಇಲ್ಲಿ ಶಿವಾನಿ ಒಂದು ಕಡೆ ಕೂತು ಅಳ್ತಾಳೆ. ಏಕೆಂದ್ರೆ ಸಮಾಜ ಎಷ್ಟೇ ಎದುರಾದರೂ ಶಿವಾನಿ ತನ್ನ ಕರ್ತವ್ಯ ಮಾಡಿ ತೋರಿಸಿರ್ತಾಳೆ. ಅದಕ್ಕೆ ಆಕೆ ಖುಷಿಯಿಂದ ಅಳ್ತಿರ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.